Sir, KSCA requests that DNA Entertainment Network shall be permitted to make necessary arrangements at the Vidhan Saudha grand steps. Purchase. ನಮ್ಗೆ ಹಿಂದಿ ಬರಲ್ಲ ಅಂತ ದುಬಾಕ್ ಮಾಡ್ತಾವನ. ಈ ಲೆಟರ್ ಇತ್ತು, ನಾನು ಇದೆ ಅಂತ ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ಡಾಕ್ಯುಮೆಂಟ್ ಇಲ್ಲ. ಬಟ್ ಸನ್ಮಾನ ಕಾರ್ಯಕ್ರಮ ಯಾರ ಆಯೋಜನೆ? ನಾನು ಹೇಳ್ತಾ ಇರೋದು ಇದು ಒಂದು ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ. ಕ್ರಾನಾಲಜಿಕಲ್ ಸೀಕ್ವೆನ್ಸ್ ಅಲ್ಲಿ ನಡೆಯುತ್ತೆ. ಅವರು ವಿಧಾನಸೌಧದಲ್ಲೂ ಕೇಳ್ತಾರೆ, ಚಿನ್ನಸ್ವಾಮಿ ಅಲ್ಲಿ ಕೇಳ್ತಾರೆ, ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ಮೂವ್ಮೆಂಟ್ ಓಪನ್ ಬಸ್ ರ್ಯಾಲಿ ಕೇಳ್ತಾರೆ. ನಮಸ್ಕಾರ ಹೇಳ ಇಲ್ಲ, ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು, ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ಎರಡನ್ನ ವಜಾ ಮಾಡಿದೀವಿ, ನಿಮಗೆ ಅವಕಾಶ ಮಾಡ್ಕೊಡಲ್ಲ, ಚಿನ್ನಸ್ವಾಮಿ ಅಲ್ಲಿ ಮಾಡಿ. ಆಮೇಲೆ ಗವರ್ಮೆಂಟ್ ಇಲ್ಲಿ DPR ಅವರೇ ಬರೀತಾರೆ ಕರ್ನಾಟಕ ಪೊಲೀಸ್ ಅವ್ರಿಗೆ, ಮಾಡ್ತೀವಿ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂತ. ನಾವು ಅದ್ರಲ್ಲಿ 2 ಕಾರ್ಯಕ್ರಮ ನಡೆದಿದೆ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಬಟ್ KSCA ಅವರು ಕೂಡ ಪರ್ಮಿಷನ್ ಕೇಳಿದ್ದಾರೆ. ಕಾಲು ಎಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಎಳೆದು ಬಿಸಾಕ್ತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮ ಸರ್ಕಾರದ ಆಯೋಜನೆ. ಡೆಫಿನೆಟ್ಲಿ ಅಲ್ಲಿ ಏನೂ ಆಗಿಲ್ಲ, ಎಲ್ಲ ಪರಿಸ್ಥಿತಿ. ಚಿನ್ನಸ್ವಾಮಿಯ ಕಾರ್ಯಕ್ರಮ RCB ಆಯೋಜನೆ. ನಾನು ಇವಾಗ ಜೋಸೆಫ್ ಸರ್ ಅವರು ಮಾತಾಡ್ತಾ ಇದ್ದಾರೆ. ಸರ್, ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಮನುಷ್ಯ ಯಾವತ್ತು ಆಕಾಶದ ತರ ಇರಬೇಕು ಸರ್. ಒಂದು ಒಳ್ಳೆ ಪಾಯಿಂಟ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಯಾರು ಇದಕ್ಕೆ ಮೂಲಭೂತ ಕಾರಣ ಅಂತ ಪ್ರೈಮಾ ಫೇಸೈ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿರುವಂತಹ ಇನ್ವೆಸ್ಟಿಗೇಷನ್ ಏನಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಗೆದ್ದಿದ ತಕ್ಷಣನೇ ಹೇಳ್ತಾರೆ, ನಾವು ನಾಳೆ ಬರ್ತಾ ಇದೀವಿ, ಸಂಭ್ರಮ ನಡೀತಾ ಇದೆ. ಯಾರು ಪರ್ಮಿಷನ್ ಕೇಳಿದ್ರು, ಸರ್ಕಾರ ಕೊಟ್ಟಿಲ್ವಾ, ಪೊಲೀಸ್ ಅವ್ರು ಕೊಟ್ಟಿಲ್ವಾ, ಯಾರು ಗೊತ್ತಿಲ್ಲ. ಎರಡನೇದು 7 ಗಂಟೆ ಬೆಳಗ್ಗೆಗೆ ಟ್ವೀಟ್ ಅನ್ನ ಮಾಡ್ತಾರೆ, ನಾವು ಓಪನ್ ಬಸ್ ರ್ಯಾಲಿಯನ್ನ ಮಾಡ್ತೀವಿ ಅಂತ. ಈ ತರ ಒಂದು ದುರ್ಘಟನೆ ನಡಿಬಹುದು ಅಂತ ಆಂಟಿಸಿಪೇಟ್ ಮಾಡಿ ಕರ್ನಾಟಕ ಸರ್ಕಾರ ಅದನ್ನ ಥಾಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಸ್ವಿಫ್ಟ್ ಆಕ್ಷನ್ ತಗೊಳುತ್ತೆ, ಓಪನ್ ಬಸ್ ರ್ಯಾಲಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಆಮೇಲೆ ಫ್ರೀ ಟಿಕೆಟ್ಸ್ 8.5 ಲಕ್ಷ ಟಿಕೆಟ್ಸ್ ಅನ್ನ ವಿಸ್ತರಣೆ ಮಾಡಿದ್ದಾರೆ ವೆಬ್ಸೈಟ್ ಮುಖಾಂತರ. ನೋಯಿಂಗ್ ಫುಲ್ಲಿ ವೆಲ್ ಚಿನ್ನಸ್ವಾಮಿ ಕ್ಯಾನ್ ಹೋಸ್ಟ್ ಓನ್ಲಿ 33,000. ಇದಲ್ಲೇನೆ KSCA ಒಳಗೆ ಇವಾಗ ಯಾವುದೇ ಮ್ಯಾಚ್ ನಡೆದ್ರು ಕೂಡ ಪೊಲೀಸ್ ಬಂದೋಬಸ್ತ್ ಕೊಡಂತದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಒಳಗಡೆ ಪೊಲೀಸ್ ಇರಲ್ಲ, ಒಳಗಡೆ KSCA ಅವರ ಅಫಿಷಿಯಲ್ಸ್ ಅವರ ಸೆಕ್ಯೂರಿಟಿನೇ ಇರತ್ತೆ. ಗೇಟ್ ಯಾವಾಗ ಓಪನ್ ಮಾಡಿದ್ರು, ಹೆಂಗ್ ಓಪನ್ ಮಾಡಿದ್ರು, ಯಾರು ಈ ಡಿಸಿಷನ್ ತಗೊಂಡಿದ್ದು, ಇಂಥ ಟೈಮಲ್ಲೇ ನಾವು ಓಪನ್ ಮಾಡ್ತೀವಿ ಅಂತ. ರೆಗ್ಯುಲರ್ ಮ್ಯಾಚ್ ಡೇ ಅಲ್ಲಿ 1 o'clock ಇಂದ ಸ್ಟಾರ್ಟ್ ಆಗುತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡೋದು. ಇವತ್ತು ಅಲ್ಲಿ ವಿಧಾನಸೌಧದಿಂದ ಹೊರಟಿದ್ದಾರೆ ಅಂತ ಗೊತ್ತಿದ ತಕ್ಷಣನೇ ಓಪನ್ ಆಯ್ತು. ಇದ್ರ ವಿರುದ್ಧ ಯಾರು ಈ ಡಿಸಿಷನ್ ತಗೊಂಡಿದ್ದು, ಆ ಪುಣ್ಯಾತ್ಮ ಯಾರು, ಅವ್ರ ವಿರುದ್ಧ ಕೂಡ ಕ್ರಮ ತಗೊಳ್ಬೇಕು ಅಂತ ಕರ್ನಾಟಕ ಸರ್ಕಾರ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು 2 ಪಾಯಿಂಟು, ನಿನ್ನೆ ಕ್ಯಾಬಿನೆಟ್ ಮೀಟಿಂಗು ಮತ್ತೆ ಎಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಸಚಿವರು ಸೇರಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದೇನೆಂದ್ರೆ, ಪೊಲೀಸ್ ಆಫೀಷಿಯಲ್ಸ್ ಕೆಪ್ಟ್ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇನ್ ದ ಡಾರ್ಕ್. 5 ಗಂಟೆವರೆಗೂ ಕೂಡ ಅಲ್ಲಿ ಒಂದು ಮೃತಪಟ್ಟಿದೆ ಅಂತ ಪೊಲೀಸ್ ಆಫೀಷಿಯಲ್ಸ್ ಅವರು, ನೀವು ಟೈಮಿಂಗ್ಸ್ ನೀವು ಹೇಳ್ತೀರಾ, ಪೊಲೀಸ್ ಆಫೀಷಿಯಲ್ಸ್ 1 ನಿಮಿಷ ಸರ್, 1 ನಿಮಿಷ